ಎಸ್ ಯು ವಿ ಎಲ್ಲರೂ ಎಸ್ ಯು ವಿ ಅಂತಾರೆ. ಒಂದು ಸಣ್ಣ ಹ್ಯಾಚ್ ಬ್ಯಾಕ್ನ ಇಟ್ಕೊಂಡು ಅದಕ್ಕೊಂಚೂರು ಕ್ರಾಸ್ ಓವರ್ ಎಲಿಮೆಂಟ್ಸ್ ಆ್ಯಡ್ ಮಾಡಿಬಿಟ್ಟು ಅದನ್ನೂ ಎಸ್ ಯು ವಿ ಅಂತಾರೆ. ಈ 60% ಮಾರ್ಕೆಟ್ ಶೇರ್ಗೋಸ್ಕರ ಎಲ್ಲರೂ ಎಸ್ ಯು ವಿ ಅಂತ ಇದ್ದಾರೆ. ಆದರೆ ಕೆಲವು ಬ್ರ್ಯಾಂಡ್ಗಳು ಇನ್ನೂ ಹ್ಯಾಚ್ ಬ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ, ಅದಕ್ಕೆ ಅಪ್ಡೇಟ್ಸ್ ಕೂಡ ತರ್ತಾ ಇದ್ದಾರೆ. ಇದು ನಾವು ನೋಡ್ತಾ ಇರೋದು ಟಾಟಾ ಅವರ ಆಲ್ಟ್ರಾಸ್. ಈಗ ಅಪ್ಡೇಟಾಗಿ ಬಂದಿದೆ. ಇಲ್ಲಿ ಪೆಟ್ರೋಲ್ ವಿತ್ CNG ಇದೆ, ಈ ಕಡೆ ಡೀಸೆಲ್ ಇದೆ, ಹೊಸ ಕಲರ್ಸ್ ಬಂದಿದೆ. ಈ ಗಾಡೀಲಿ ಏನೇನು ಬದಲಾವಣೆಗಳಿದೆ, ಏನು ಹೊಸ್ತಿದೆ, ನೀವು ಇದು ತೊಗೋಬೋದಾ, ಇಂಟೀರಿಯರ್ಸಲ್ಲಿ ಏನು ಚೇಂಜ್ ಇದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಹೌದು, ಆಲ್ಟ್ರಾಸಲ್ಲೇ ರೇಸರ್ ಅಂತ ಒಂದು ಎಡಿಷನ್ ಕೂಡ ಬಿಟ್ಟಿದ್ರು, ಆದರೆ ಅದಷ್ಟೇನು ಓಡಿಲ್ಲ. ಬಟ್ ಈ ಎರಡು ಗಾಡಿ ಹೇಗಿದೆ ನೋಡೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀ. ಮುಂದೆ ಏನೇನಂದರೆ ನಮ್ಗೆ ಈ ಹೆಡ್ಲೈಟು ಸ್ವಲ್ಪ ಬೇರೆಯಾಗಿದೆ. ಮುಂಚೆ ಇದೊಂದು ಸ್ವಲ್ಪ ಮುಂದೆ ಎದ್ದಂಗೆ ಬಂದು ಹಿಂಗಿತ್ತು, ಸ್ವಲ್ಪ ವಿಚಿತ್ರವಾಗಿ ಕಾಣ್ತಿತ್ತು ನನಗೆ ಕೇಳಿದ್ರೆ. ಈಗ ಸ್ವಲ್ಪ ನೀಟಾಗಿ ಟಕ್ಕಿನ್ ಆಗಿದೆ. ಪಿಯಾನೋ ಬ್ಲ್ಯಾಕ್ ಎಲಿಮೆಂಟ್ಸ್ ಎಲ್ಲ ಬರುತ್ತೆ, ಬ್ಲ್ಯಾಕ್ ಔಟ್ ಆಗಿದೆ. LED DRL ಮೇಲೆ ಕೆಳಗಡೆ LED ಹೆಡ್ಲ್ಯಾಂಪ್ಸ್ ಬರುತ್ತೆ, ಇಲ್ಲಿ LED ಫಾಗ್ ಲ್ಯಾಂಪ್ಸ್ ಬರುತ್ತೆ. ಇಲ್ಲೊಂದು ಫಂಕ್ಷನಿಂಗ್ ಏರ್ ವೆಂಟ್ ಕೂಡ ಇದೆ. ಇದು 3D ಎಫೆಕ್ಟ್ ಜೊತೆ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಮುಂದೆ ಒಂದು ಕ್ಯಾಮ್ರಾ ನೋಡ್ತಾ ಇದ್ದೀರಾ, 360 ಡಿಗ್ರಿ ಕ್ಯಾಮ್ರಾ ಇದೆ, ಏರ್ ಡ್ಯಾಮ್ ಇದೆ ಇಲ್ಲಿ. ಸೊ ಓವರ್ ಆಲ್ ನೋಡೋಕ್ಕೆ ಮಚ್ ಮೋರ್ ಮೆಚ್ಯೂರ್, ಮುಂಚೆಗಿಂತ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗೂ ಕೂಡ ಕಾಣುತ್ತೆ. ಆ್ಯಂಡ್ ಐ ಲೈಕ್ ಇಟ್. ಈ ಕಲರಲ್ಲಂತೂ ಗಾಡಿ ಸೂಪರಾಗಿ ಕಾಣ್ತಾ ಇದೆ. ಕಲರ್ಸ್ ಯಾವುದ್ಯಾವುದಿದೆ ಆಪ್ಷನ್ನು ನಿಮ್ಮ ಸ್ಕ್ರೀನಲ್ಲಿದೆ. ಸೈಡಲ್ಲಿ ಅಷ್ಟು ಬದಲಾವಣೆಗಳಿಲ್ಲ, ಆದರೆ ಕೆಲವು ಇಂಪಾರ್ಟೆಂಟ್ ಇದೆ. ಮುಂಚೆ ಡೋರ್ ಹ್ಯಾಂಡಲ್ ನೆನಪಿತ್ತಾ, ಇಲ್ಲಿ ಮೇಲಿತ್ತು, ಸೊ ಇದನ್ನು ಫ್ಲಶ್ ಅನ್ಬೋದು, ಇಲ್ಲಿ ಕಾಣ್ತಿರ್ಲಿಲ್ಲ. ಇದರಲ್ಲಿ ಡೋರ್ ಹ್ಯಾಂಡಲ್ ಇಲ್ಲಿ ಕೆಳಗಡೆ ಬರುತ್ತೆ, ಫ್ಲಶ್ ಆಗಿದೆ, ಹೀಗೆ ಒತ್ಬೋದು. ಇಲ್ಲೊಂದು ಲೈಟ್ ಕೂಡ ಇದೆ, ರಿಕ್ವೆಸ್ಟ್ ಕೀ ಇದೆ. ಬಿಟ್ಟರೆ ನೋಡೋಕೆ ಓವರಾಲ್ ಚೆನ್ನಾಗಿದೆ. ಮಿರರ್ ಒಂದು ಚೂರು ಬದಲಾಗಿದೆ, ತುಂಬ ದೊಡ್ಡದಾಗಿದೆ, ಒಳಗಿನ ವಿಸಿಬಿಲಿಟಿ ಚೆನ್ನಾಗಿದೆ. ಆದರೆ ಇದರ ಎ ಪಿಲ್ಲರ್ ಮುಂಚೆಯಿಂದ ಪ್ರಾಬ್ಲಮ್ ಇತ್ತು, ಸೊ ಅದು ಹೇಗಿದೆ ಅಂತ ನೋಡೋಣ. ಅದು ಬಿಟ್ಟರೆ ಇನ್ನೇನಿದೆ ಚೇಂಜ್ ಸೈಡಲ್ಲಿ ಈ ಕಾರಲ್ಲಿ ತೋರಿಸ್ತೀನಿ. ನಿಮ್ಗೊಂದು 16 ಇಂಚ್ ಡ್ರ್ಯಾಗ್ ಕಟ್ ಆಲೋಯ್ ವೀಲ್ಸ್ ಅಂತಾರೆ. ಡ್ರ್ಯಾಗ್ ಕಟ್ ಅಂದರೆ ಏನು ಅಂದರೆ ಇದೆಲ್ಲ ಇಲ್ಲಿ ಎಲಿಮೆಂಟ್ಸ್ ಇರೋದ್ರಿಂದ ಸ್ವಲ್ಪ ಡ್ರ್ಯಾಗ್ ಕಮ್ಮಿ ಆಗುತ್ತೆ ವೀಲ್ಸಿಂದ, ಸೊ ಅದರಿಂದ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಆಗ್ಬೋದು. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದು ಬಿಟ್ಟರೆ ಬ್ಲ್ಯಾಕ್ಡ್ ಔಟ್ ರೂಫ್ ಬರುತ್ತೆ, ಡ್ಯುಯಲ್ ಟೋನ್. ಸೊ ಯೂಶ್ವಲಿ ಬ್ಲ್ಯಾಕ್ಡ್ ಔಟ್ ರೂಫ್ ಎಲ್ಲ ಇಲ್ಲಿ ಸೈಡಿಂದ ಸ್ಟಾರ್ಟ್ ಆಗುತ್ತೆ, ಎ ಪಿಲ್ಲರಿಂದ ಸಿ ಪಿಲ್ಲರ್ವರೆಗೂ. ಆದರೆ ಇದರಲ್ಲಿ ಬರೀ ಈ ರೂಫ್ ಎಲಿಮೆಂಟ್ ಮಾತ್ರ ಬ್ಲ್ಯಾಕ್ಔಟ್ ಆಗಿದೆ. ಇಲ್ಲೆಲ್ಲ ನಿಮಗೆ ಒರಿಜಿನಲ್ ಬಾಡಿ ಕಲರ್ ಏನು ಬರುತ್ತೆ ಅದೇ ಸಿಗುತ್ತೆ. ವೀಲ್ಸು ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಸ್ವಲ್ಪ ಎಲೆಕ್ಟ್ರಿಕ್ ವೇರಿಯಂಟ್ಸಲ್ಲಿ ಯಾವ ಥರ ನೋಡ್ತೀವಿ ವೀಲ್ಸು ಆ ಥರ ನಂಗೆ ಅನಿಸುತ್ತೆ. ನಿಮಗೆ ಫ್ಯೂಯಲ್ ಫಿಲ್ಲಿಂಗ್ ಲಿಡ್ ಇಲ್ಲಿ ಹಿಂದೆ ಬರುತ್ತೆ. ಡೀಸೆಲ್ ಅಂತೂ ಸಿಂಪಲ್, ಬಟ್ ಇದೇನಿದು ಜಾಗ ಇದೆಯಲ್ಲ ಇಲ್ಲಿ, ಅದನ್ನು ತೋರಿಸ್ತೀನಿ ಬನ್ನಿ. ಇನ್ನೊಂದು ವೇರಿಯಂಟಲ್ಲಿ ಇದು ಪೆಟ್ರೋಲ್ ಫಿಲ್ಲರ್, ಇದು CNG ಫಿಲ್ಲರ್. ಸೊ ಎರಡೂ ಇಲ್ಲೇ ಬರುತ್ತೆ, ಈಸಿ ಟು ಆಕ್ಸೆಸ್. ಆಮೇಲೆ ಗ್ಯಾಸ್ ಆಗಿರೋದ್ರಿಂದ ಇದ್ರದ್ದು ಲಾಕ್ ಕೂಡ ತುಂಬಾ ಟೈಟಾಗಿದೆ, ವಿಚ್ ಇಸ್ ಗುಡ್. ಸೊ ಫ್ಯಾಕ್ಟ್ರಿ ಫಿಟೆಡ್ CNGದು ಹಲವಾರು ಅಡ್ವಾಂಟೇಜಸ್ ಇರುತ್ತೆ. ಅಷ್ಟೇ ಅಲ್ಲ, ಡಿಸೈನ್ ಎಲಿಮೆಂಟ್ಸ್ ಹಿಂದೆ ಏನೇನಿದೆ ತೋರಿಸ್ತೀನಿ. ಇಲ್ಲೊಂದು ಬ್ಲ್ಯಾಕ್ಡ್ ಔಟ್ ಸ್ಪಾಯ್ಲರ್ ಬರುತ್ತೆ, ಇಂಟಿಗ್ರೇಟೆಡ್ ಇಂಟು ದ ಬೂಟ್. ಇಲ್ಲಿ ಇದು ನೋಡಿ, ಯಾಕೋ ಅಲ್ಲಾಡ್ತಾ ಇದೆ ಓಕೆ, ಇಲ್ಲೂ ಕ್ಯಾಮ್ರಾ ಇದೆ, ಇಲ್ಲಿ ಹ್ಯಾಂಡಲ್ ಇದೆ, ಆದರೆ ಬಟನ್ ಇರೋದು ಮುಂದ್ಗಡೆ. ಸೊ ಅದನ್ನು ಒತ್ತಿ ತೆಗಿಬೇಕು. ಇಲ್ಲಿ ಫುಲ್ ಇದೆ ಐಟಮ್ಸ್, ಆದರೆ ಇಷ್ಟೇ ಲಗೇಜ್ ಹಿಡಿಸೋದು, ಇದಕ್ಕಿಂತ ಜಾಸ್ತಿ ಹಿಡಿಸಲ್ಲ. ಯಾಕಂದರೆ CNG ಟ್ಯಾಂಕ್ ಇದೆ. ಇಲ್ಲಿ ನಮಗೆ ಮ್ಯಾನ್ಯುಯಲ್ ಶಟ್ ಆಫ್ ವ್ಯಾಲ್ವು ಕೊಟ್ಟಿದ್ದಾರೆ. ಸೊ ಫ್ಯಾಕ್ಟ್ರಿ ಫಿಟೆಡ್ CNG ಇದ್ದರೆ ಇಟ್ ಈಸ್ ಆಲ್ವೇಸ್ ಬೆಟರ್. ಅಷ್ಟೇ ಅಲ್ಲ, ಸೇಫ್ಟಿನೂ ಬೆಸ್ಟ್ ಇರುತ್ತೆ. 2 ಟ್ಯಾಂಕ್ ಬರುತ್ತೆ. ಅದು ಏನಕ್ಕೆ ಅಂದರೆ ಇಲ್ಲಿ ನಮಗೆ ಬೂಟ್ ಸ್ಪೇಸ್ ಜಾಸ್ತಿ ಮಾಡೋಕ್ಕೋಸ್ಕರ 2 ಟ್ಯಾಂಕ್ ಮಾಡಿದ್ದಾರೆ. ನೋಡಿ, ಇದನ್ನೆಲ್ಲ ಓಪನ್ ಮಾಡೋದು ಅಷ್ಟು ಈಸಿ ಇಲ್ಲ, ಕ್ಲಿಪ್ಸು ಅದು ಇದು ಎಲ್ಲ ಇದೆ. ಆದರೆ ಓಪನ್ ಮಾಡಿ ನಿಮಗೆ ತೋರಿಸೇ ಬಿಡೋಣ. ನೋಡಿ, 1, 2. ಸೊ 2 CNG ಟ್ಯಾಂಕ್ ಬರುತ್ತೆ. ಆ ಕಡೆ ಟೂಲ್ ಕಿಟ್ ಅಂದರೆ ಟೂಲ್ ಕಿಟ್ಟಲ್ಲಿ ಬೇಸಿಕಲಿ ಜಾಕ್ ಗೀಕೆಲ್ಲ ಬರುತ್ತೆ. ನೀಟಾಗಿ ಟಕ್ಕಿನ್ ಆಗಿದೆ, ಒಳ್ಳೆ ಸ್ಪೇಸ್ ಸಿಗುತ್ತೆ. ಸೊ CNGಯಲ್ಲಿ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಆರಾಮಾಗಿ. ಇಲ್ಲೊಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಕ್ಲೋಸ್ ಮಾಡೋಕ್ಕೆ, ಆದರೆ ಒಂದು ಸ್ವಲ್ಪ ಹೆವಿ ಅನಿಸುತ್ತೆ. ಇಲ್ಲಿ ನೀವು ನೋಡ್ಬೋದು, ಹಿಂದೆ ವೈಪರ್ ಕೂಡ ಬಂದಿದೆ, CNG ಬ್ಯಾಜಿಂಗ್ ಇದೆ. ಅಷ್ಟೇ ಅಲ್ಲ, ಈಗೊಂದು ಹೊಸ DRL ಲ್ಯಾಂಪ್ ಬರುತ್ತೆ, ಎಂಡ್ ಟು ಎಂಡ್ ರನ್ ಆಗುತ್ತೆ. ಇದು ಮುಂಚೆಗಿಂತ ಒಂದು ಸ್ವಲ್ಪ ಬೆಟರ್ ಆಗಿದೆ. ಬಟ್ ನಿಮಗೇನು ಅನಿಸುತ್ತೆ, ಗಾಡಿ ನೋಡೋಕ್ಕೆ ಹೇಗಿದೆ, ದಯವಿಟ್ಟು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಈಗ ಇದರಲ್ಲಿ ಹಲವಾರು ವೇರಿಯಂಟ್ಸ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಎಂಜಿನ್ ಆಪ್ಷನ್ಸು ಏನೇನು
ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬರುತ್ತೆ, ಡ್ರೈವಲ್ಲಿ ಹೇಳ್ತೀನಿ. ಬಟ್ ಸೀಟ್ಸ್ ಹೇಗಿದೆ, ಇಂಟೀರಿಯರ್ಸ್ ಹೇಗಿದೆ ನೋಡೋಣ. ಫ್ಲಶ್ ಡೋರ್ ಹ್ಯಾಂಡಲ್, ಓಪನ್, 90 ಡಿಗ್ರಿ ಓಪನ್ ಆಗುತ್ತೆ. ಒಳಗೆ ಕೂರ್ತೀನಿ ಬನ್ನಿ. 90 ಡಿಗ್ರಿ ಡೋರ್ ಅಂತೂ ಓಪನ್ ಆಗುತ್ತೆ, ಆದರೆ ಹಾಕಕ್ಕೆ ತುಂಬ ಕಷ್ಟ. ಹೊರಗೆ ಹೋಗ್ಬಿಟ್ಟು ಹಾಕೋಬೇಕು. ಒಳಗಡೆ ಕೂರ್ತಿದ್ದಂಗಂತೂ ಹೊಸ ಕಾರಲ್ಲಿ ಕೂತಂಗೆ ಅನ್ಸುತ್ತೆ, ಯಾಕಂದರೆ ಪೂರ್ತಿ ಬದಲಾಗಿದೆ. ಡ್ಯಾಶ್ ಬೋರ್ಡ್ ಲೇಔಟ್ ಫುಲ್ ಚೇಂಜ್ ಆಗಿದೆ. ನಿಮ್ಗಿಲ್ಲಿ ಬ್ರಷ್ ಒಂಥರ ಗೋಲ್ಡ್ ಫಿನಿಶ್ ಥರ ಬರುತ್ತೆ. ಮೆಟೀರಿಯಲ್ಸ್ ಎಲ್ಲ ಅಷ್ಟಕ್ಕಷ್ಟೇ, ತುಂಬ ಪ್ರೀಮಿಯಂ ಇಲ್ಲ, ಆದರೆ ಫಿನಿಶ್ಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಈ ಫ್ಲೋಟಿಂಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಇದು ಹೊಸದು. ಇಟ್ಸ್ 10 ಇಂಚಸ್. ಮುಂಚೆ ದಪ್ಪ ಫ್ರೇಮ್ಗಳು ಬರ್ತಿತ್ತು, ಅದು ಒಂಥರ ಅಪೀಲ್ ತೆಗಿತಿತ್ತು. ಈಗ ಸಖತ್ ನೀಟ್ ಕ್ಲೀನಾಗಿ ಕಾಣುತ್ತೆ, ಕ್ರಿಸ್ಪ್ ಆಗಿದೆ, ಸೆನ್ಸಿಟಿವಿಟಿ ಚೆನ್ನಾಗಿದೆ, ವೆರಿ ರೆಸ್ಪಾನ್ಸಿವ್ ಸ್ಕ್ರೀನ್. ಅಷ್ಟೇ ಅಲ್ಲ, ಇದು HD ಪವರ್ಡ್ ಬೈ ಹಾರ್ಮನ್. ಜೊತೆಯಲ್ಲೇ ನಮ್ಗೆ ಇಲ್ಲಿ ಮೂಡ್ ಲೈಟಿಂಗ್ ಕೂಡ ಬರುತ್ತೆ. ಬಿಸಿಲಲ್ಲೂ ಕಾಣೋಷ್ಟಿದೆ, ಕಲರ್ಸ್ ಎಲ್ಲ ಸೆಟ್ ಮಾಡ್ಬೋದು. ವಾಯ್ಸ್ ಕಂಟ್ರೋಲ್ಡ್ ಸನ್ರೂಫ್, ಅದು ಇದು ಹಲವಾರು ಫೀಚರ್ಸ್ ಇದೆ. ಕೆಲವು ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ಬಂದಿದೆ. ಕನ್ನಡದಲ್ಲಿ ಇನ್ನೂ ಬಂದಿದೆಯಾ ಇಲ್ವಾ, ನೀವು ಕಂಡಿಡ್ದು ನಮಗೆ ಹೇಳಿ ನೋಡೋಣ. ಆಮೇಲೆ ಸೀಟ್ಸ್ ಎಲ್ಲ ಫುಲ್ ಫ್ಯಾಬ್ರಿಕ್ ಆಗಿದೆ. ಮುಂಚೆನೂ ಇದೇ ಥರ ಬರ್ತಿತ್ತು. ಇಲ್ಲೊಂದು ಎಲಿಮೆಂಟ್ ಇದೆ, ಪ್ಲಾಸ್ಟಿಕ್ ಪೀಸು, ಚೆನ್ನಾಗಿ ಕಾಣುತ್ತೆ. ಸೈಡ್ ಬೋಲ್ಸ್ಟ್ರಿಂಗ್ ಎಲ್ಲ ಚೆನ್ನಾಗಿದೆ, ಸಾಫ್ಟ್ ಕುಷನ್. ಬಟ್ ಏನು ನೋಟ್ ಮಾಡಬೇಕು ಅಂದರೆ ಅಂಡರ್ ಥೈ ಸಪೋರ್ಟಿಗೆ ಎಕ್ಸ್ಟ್ರಾ ಕುಷನ್ ಕೊಟ್ಟಿದ್ದಾರೆ. ಆದ್ರಿಂದ ಏನಾಗುತ್ತೆ, ನಮಗೆ ತುಂಬ ಕಂಫರ್ಟಬಲ್ ಆಗಿ ಲಾಂಗ್ ಅವರ್ಸ್ ಕೂತ್ಕೋಬೋದು ಗಾಡಿ ಒಳಗೆ. ಅದು ಬಿಟ್ಟರೆ ಓವರ್ ಆಲ್ ಡಿಸೈನಲ್ಲಿ ಸ್ಟಿಯರಿಂಗ್ ವೀಲ್ ಈಗ ಕರೆಂಟ್ ಟಾಟಾ ಕಾರ್ಸಲ್ಲಿ ಏನು ನೋಡ್ತಿದ್ದೀರಾ ಅದೇ ಬರುತ್ತೆ, ತುಂಬ ಚೆನ್ನಾಗಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕೂಡ ಫುಲ್ ಡಿಜಿಟಲ್ ಆಗಿದೆ. 10 ಇಂಚ್ ಅಂತಾರೆ, ಬಟ್ ಆ 10 ಇಂಚ್ ಫುಲ್ ಡಿಜಿಟಲ್ ಇಲ್ಲ. ಸೈಡಲ್ಲಿ ಬ್ಯಾಕ್ಲಿಟ್ ಬರುತ್ತೆ, ಸೆಂಟ್ರಲ್ ಒಂದು ಪೀಸ್ ಮಾತ್ರ ಡಿಜಿಟಲ್ ಬರುತ್ತೆ. ಕ್ರೂಸ್ ಕಂಟ್ರೋಲ್, ಅದು ಇದು, ಆಟೋಮ್ಯಾಟಿಕ್ ಹೆಡ್ ಲ್ಯಾಂಪ್ಸ್, ಆಟೋಮ್ಯಾಟಿಕ್ ವೈಪರ್ಸ್, ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲಿ ಬರುತ್ತೆ, ವಿಚ್ ಇಸ್ ಗುಡ್. ಇಲ್ಲಿ ನಮಗೆ ಬರೀ ಬ್ಲೋವರ್ ಕಂಟ್ರೋಲು, ಟೆಂಪ್ರೇಚರ್ ಕಂಟ್ರೋಲಿಗೆ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಎಲ್ಲ ಹ್ಯಾಪ್ಟಿಕ್ ಟಚ್ ಇರೋ ಅಂಥ ಕೀಸ್ ಇದೆ. ಸ್ವಲ್ಪ ಕಷ್ಟ ಆಗುತ್ತೆ ಆಪ್ರೇಟ್ ಮಾಡೋಕ್ಕೆ. ಅಡಿಷ್ನಲ್ ನಾವೇನು ನೋಡಿದ್ವಿ, 360 ಡಿಗ್ರಿ ಕ್ಯಾಮ್ರಾ ಹೇಳಿದ್ನಲ್ಲ, ಅದನ್ನು ತುಂಬ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಕಾಣುತ್ತೆ, ಎಲ್ಲ ಸೈಡಿಂದನೂ ಕ್ರಿಸ್ಪ್ ಆಗಿದೆ. ಬೆಳಕಲ್ಲಿ ಬಿಸಿಲಿದ್ರೂ ಕೂಡ ಒಂದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಬ್ರೈಟ್ನೆಸ್ಸು. ಆಫ್ಕೋರ್ಸ್ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಆಮೇಲೆ CNG ಸ್ವಿಚ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದಕ್ಕೊಂದು ಮ್ಯಾನ್ಯಲ್ ಸ್ವಿಚ್ ಸೈಡಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ. ಬಟ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ CNGಲೇ ಓಡಿಸ್ತಿರ್ತೀರಾ, ಎಮರ್ಜೆನ್ಸಿಲಿ ಮಾತ್ರ ಪೆಟ್ರೋಲಲ್ಲಿ. ಸೊ ದಟ್ ಈಸ್ ಸ್ಟಿಲ್ ಫೈನ್. ಬೆಸ್ಟ್ ಪಾರ್ಟ್ ಏನಂದರೆ ವೈರ್ಲೆಸ್ ಚಾರ್ಜರ್ ಇದೆ. ಅದಷ್ಟೇ ಅಲ್ಲ, ಒಂದು 12 ವೋಲ್ಟ್ ಸಾಕೆಟ್ ಇದೆ ನಾರ್ಮಲ್ಲು, ಒಂದು USB ಕನೆಕ್ಟರ್ ಇದೆ A ಟೈಪ್, ಹಾಗೂ ಒಂದು 65 ವಾಟ್ C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ. ಇದರಲ್ಲಿ ಲ್ಯಾಪ್ಟಾಪು ಚಾರ್ಜ್ ಮಾಡ್ಬೋದು. ಬರೀ ಮುಂದೆ ಎಲ್ಲ ಹಿಂದೆನೂ ಇದೆ. ಸೊ ಲೆಟ್ಸ್ ಗೋ ಟು ದ ರೇರ್ ಸೀಟ್. 2 ಕಪ್ ಹೋಲ್ಡರ್, ಅದು ಇದು ಸ್ಟ್ಯಾಂಡರ್ಡ್. ಒಂದು ಸ್ವಲ್ಪ ಕಬ್ಬಿ ಸ್ಪೇಸ್ ಇದೆ, ಸಣ್ಣದಾಗಿದೆ ಅದಷ್ಟೇ. ಹಿಂದೆ ಡೋರ್ ಹ್ಯಾಂಡಲ್ ಹೈಟ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆಲ್ಲ ತೆಗಿಯೋಕ್ಕೆ ಚೂರು ಕಷ್ಟ ಆಗುತ್ತೆ. ಹತ್ತಕ್ಕೆ ಇಳಿಯೋಕ್ಕೆ ತುಂಬಾ ಈಸಿ ಇದೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ, 90 ಡಿಗ್ರಿ ಓಪನಿಂಗ್ ಡೋರ್ಸ್. ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ 5'10". ಅದು ಬಿಟ್ಟು ಹಿಂದೆ ಇಷ್ಟು ಜಾಗ ಇದೆ ನೋಡಿ. ಒಂದು 4 ಇಂದ 5 ಇಂಚ್ ನೀ ರೂಮ್ ಇದೆ, ಒಂದು 2 ಇಂಚಸ್ ಹೆಡ್ ರೂಮ್ ಇದೆ. ಒಂದು ಸ್ವಲ್ಪ ಟೈಟ್ ಅನ್ಸುತ್ತೆ ಇಲ್ಲಿ, ನನಗಿಂತ ಹೈಟ್ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಕೂರಕ್ಕೆ. ಬಟ್ ಏನು ಅಡ್ವಾಂಟೇಜ್ ಅಂದರೆ ಸೀಟ್ದು ಹೆಡ್ ರೆಸ್ಟ್ ಸ್ವಲ್ಪ ಚಿಕ್ಕದಾಗಿದೆ, ವಿಸಿಬಿಲಿಟಿ ಚೆನ್ನಾಗಿದೆ, ಸನ್ರೂಫ್ ಕೂಡ ಇದೆ, ನಾರ್ಮಲ್ ಸಿಂಗಲ್ ಪೇನ್, ಆಮ್ರೆಸ್ಟ್ ಬರುತ್ತೆ, 2 ಕಪ್ ಹೋಲ್ಡರ್ ಇದೆ. ಇಲ್ಲಿ 2 AC ವೆಂಟ್ ಬರುತ್ತೆ, ಫ್ಲೋ ಕ್ಲೋಸ್ ಓಪನ್ ಮಾಡ್ಬೋದು. 65 ವ್ಯಾಟ್ ಚಾರ್ಜರ್ ಹೇಳಿದೆ, C ಟೈಪ್ ಹಿಂದೆ ಇದೆ. ಸೊ ಇಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸನೂ ಮಾಡ್ಬೋದು, ಅಷ್ಟು ಕನ್ವೀನಿಯೆಂಟ್ ಆಗಿರುತ್ತೆ. ಈಗ ಬರ್ತಾ ಇರೋ ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪಲ್ಲೂ ನಿಮಗೆ C ಟೈಪ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ದಟ್ ಈಸ್ ಫೈನ್. ಅದು ಬಿಟ್ಟರೆ ಸೇಫ್ಟಿ ವೈಸ್ ನಮಗೆ 3 ಆಕ್ಯುಪೆಂಟಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಅದನ್ನು ನೀವು ಇಲ್ಲಿ ನೋಡ್ತೀರಾ, ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಬರುತ್ತೆ. ಸೆಂಟರ್ ಅಲ್ಲೂ ಕೂರ್ಬೋದು. ಕಂಪ್ಯಾರಿಟಿವ್ಲಿ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಟನಲ್ ತುಂಬ ಮೇಲಿಲ್ಲ, ಫ್ರಂಟ್ ವೀಲ್ ಡ್ರೈವ್ ಗಾಡಿ ಅದಕ್ಕೆ. ಸೊ ಆರಾಮಾಗಿ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಬಟ್ ವಿಡ್ತ್ ವೈಸ್ 3 ಜನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಮಧ್ಯೆ ಒಬ್ಬರು ಚಿಕ್ಕ ಮಕ್ಕಳು ಕೂತ್ಕೋಬೋದು. ಕೆಲವು ವಿಷಯ ಏನೇನು ತೋರಿಸ್ಬೇಕು ಅಂದರೆ, ಇದು ಸ್ಲೈಡಬಲ್ ಆಮ್ರೆಸ್ಟ್ ಇದೆ. ಬಟ್ ಇದು ಮುಂದೆ ಹೋದಾಗ ಇಲ್ಲೊಂಚೂರು ಓಪನ್ ಸ್ಪೇಸ್ ಸಿಗುತ್ತೆ, ಶಾರ್ಪ್ ಎಡ್ಜಸ್ ಇದೆ. ಆಮೇಲೆ ಯಾರು ಕೈ ಬೈ ಮಿಸ್ಟೇಕ್ ಹಿಡ್ಕೊಂಡು ಹಿಂದೆಯಿಂದ ಹಿಂಗೆ ಒತ್ತಿದ್ರೆ ಪಿಂಚ್ ಪಾಯಿಂಟ್, ಕೈ ಏಟಾಗೋ ಚಾನ್ಸಸ್ ಇರುತ್ತೆ. ಇಂಥದ್ದೆಲ್ಲ ಸ್ವಲ್ಪ ನೋಡ್ಕೊಂಡು ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಕಾರಲ್ಲೂ ಬರುತ್ತೆ ಸ್ಲೈಡಬಲ್ ಆಮ್ರೆಸ್ಟ್, ಅದು ಈ ಥರ ಇರೋದೇ ಇಲ್ಲ, ಹಿಂದೆ ಒಂದು ಬ್ಯಾರಿಯರ್ ಥರ ಇರಲ್ಲ. ಸೊ ಸರ್ಟನ್ ಸ್ಮಾಲ್ ಥಿಂಗ್ಸ್, ಈವನ್ ಫಿಟ್ ಆ್ಯಂಡ್ ಫಿನಿಶು ಹಲವಾರು ಜಾಗಗಳಲ್ಲಿ ಇನ್ಕನ್ಸಿಸ್ಟೆನ್ಸಿ ನೋಡಿದ್ದೀವಿ. ಎಸ್ಪೆಷಲಿ ಮುಂದೆ ಡ್ಯಾಶ್ ಬೋರ್ಡ್ದು ಓಪನ್ ಮಾಡ್ತೀವಲ್ಲ ಗ್ಲವ್ ಬಾಕ್ಸು, ಅಲ್ಲೇ ಇನ್ಕನ್ಸಿಸ್ಟೆನ್ಸಿ ಇದೆ. ಸೊ ಅದು ಬಿಟ್ಟು ಹೊರಗಡೆನೂ ಪ್ಯಾನೆಲ್ ಗ್ಯಾಪ್ಸು ಅದು ಇದು. ಇದೊಂಥರ ಏನಾಗಿದೆ ಅಂದರೆ ಟಾಟಾದು ಎಲ್ಲ ಕಾರಲ್ಲೂ ಹೇಳಿ 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 ಇದನ್ನು ಹೇಳೋಕ್ಕೂ ಮನ್ಸು ಬರಲ್ಲ, ಆ ಥರ ಆಗಿಬಿಟ್ಟಿದೆ. ಇಲ್ಲಿ ಇರೋ ಗ್ಯಾಪಿಗೂ ಹೋಗ್ತಾ ಹೋಗ್ತಾ ಈ ಕಡೆ ಇರೋದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ. ಇದು ಪ್ರತಿ ಗಾಡಿಲೂ ಬೇರೆ ಬೇರೆ ಥರ ಇದೆ.
ಇಲ್ಲಿ ಆಫ್ ಕೋರ್ಸ್ ನಿಮ್ಗೆ ಈಸ್ಟರ್ ಎಗ್ಸ್ ಎಲ್ಲ ಇದೆ. ಆಮೇಲೆ ಬೇರೆ ಟೈಮಲ್ಲಿ ಕಾರ್ ನಿಂತಾಗ ಇಲ್ಲಿ 2 ಕಪ್ ಹೋಲ್ಡರ್ ಥರ ಇದೆ. ಜಸ್ಟ್ ಹೋಲ್ಡರ್ ಅಲ್ಲ, ಕಪ್ ಪ್ಲೇಸ್ ಮಾಡೋಕ್ಕೆ ಜಾಗ, ಪೆನ್ ಇಡೋಕ್ಕೆ ಜಾಗ ಇದೆ, ಕಾರ್ಡ್ಸ್ ಇಡೋಕ್ಕೆ ಜಾಗ ಇದೆ. ಸೊ ವೆರಿ ಪ್ರಾಕ್ಟಿಕಲ್, ಬಟ್ ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಇನ್ನೂ ಕಂಡು ಬರ್ತಾ ಇದೆ. ಹೋಪ್ಫುಲಿ ಟಾಟಾ ಅವ್ರದ್ದು ಆದಷ್ಟು ಬೇಗ ಸರಿ ಮಾಡ್ಕೋಬೇಕು, ಇಲ್ಲ ಅಂದರೆ ಕಷ್ಟ ಇದೆ. ಈಗ ನಾವು ಓಡಿಸ್ತಾ ಇದ್ದೀವಿ 1.5 ಲೀಟರ್ ಡೀಸೆಲ್ ಎಂಜಿನ್. ಇದರಲ್ಲಿ ಬರೀ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ. ಪವರ್ ಫಿಗರ್ಸು 90 PS ಹಾಗೂ 200 ನ್ಯೂಟನ್ ಮೀಟರ್ ಟಾರ್ಕ್. ಆದರೆ ಇದರ ಪವರ್ ಡೆಲಿವರಿ ತುಂಬಾ ಲೀನಿಯರ್ ಆಗಿದೆ. ಅಂದರೆ ಏನು ಅಂತ ನಿಮಗೆ ತೋರಿಸ್ತೀನಿ. 30 ಕಿಲೋಮೀಟರ್ಸ್ ಸೆಕೆಂಡ್ ಗೇರಿಗೆ ಬಂದಿದ್ದೀನಿ. ಥ್ರಾಟ್ಲ್ ಕೊಟ್ಟಾಗ ಚೂರು ಟೈಮ್ ಬೇಕು. ಅದು ಯಾವಾಗ ಟರ್ಬೋ ಓಪನ್ ಆಗುತ್ತೆ ಆಗ ಮಾತ್ರ ಪುಷ್ ಸಿಗುತ್ತೆ. ಫುಲ್ ಸ್ಟ್ಯಾಂಡ್ ಸ್ಟಿಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಬೇಕು. ನಿಮಗೆ ಇನ್ಸ್ಟೆಂಟ್ ಟಾರ್ಕ್ ಸಿಗಲ್ಲ, ನಿಮ್ಗೆ ಇನ್ಸ್ಟೆಂಟ್ ಪವರ್ ಸಿಗಲ್ಲ, ಇನ್ಸ್ಟೆಂಟ್ ಪುಷ್ ಸಿಗಲ್ಲ. ಈಗ ನೋಡಿ, ಟ್ರಿಪಲ್ ಡಿಜಿಟ್ ಸ್ಪೀಡ್ಸಲ್ಲಿ ಇದ್ದೀನಿ, ಆರಾಮಾಗಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಸ್ಲೋ ಆಗಿ ಸ್ಪೀಡ್ ಬಿಲ್ಡಪ್ ಆಗುತ್ತೆ. ಒನ್ಸ್ ಒಳ್ಳೆ ಸ್ಪೀಡ್ ಸಿಕ್ಕಿದ ಮೇಲೆ ಚೆನ್ನಾಗಿ ಹೋಗುತ್ತೆ. ಸೊ ಹೈವೇಲೆಲ್ಲ ಓಡಿಸೋಕ್ಕೆ ಸಖತ್ತಾಗಿದೆ. ಇದರಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ ಬರಲ್ಲ ಡೀಸೆಲ್ ಎಂಜಿನ್ ಜೊತೆ. ಅದು ಇದ್ದಿದ್ರೆ ಒಳ್ಳೇದಿರೋದು, ಬಿಕಾಸ್ ಹೈವೇಲೆಲ್ಲ ಓಡಿಸೋರಿಗೆ ತುಂಬಾ ಉಪಯೋಗ ಆಗೋದು. ಇದರಲ್ಲಿ ಒಂದು 37 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಫ್ಯೂಯಲ್ ಎಫಿಷಿಯನ್ಸಿ ಫಿಗರ್ಸು ಆಲ್ಮೋಸ್ಟ್ ಮುಂಚೆ ಆಲ್ಟ್ರಾಸ್ ಅಷ್ಟೇ ಬರುತ್ತೆ. ಸ್ಟೀರಿಂಗ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ, ಒಳ್ಳೆ ವೆಯ್ಟ್ ಸಿಗುತ್ತೆ. ಫಾಸ್ಟ್ ಹೋಗ್ತಿದ್ದಂಗೆ ಲೇನ್ ಚೇಂಜಸ್ ಎಲ್ಲ ಮಾಡಬೇಕಾದ್ರೆ ಟೈಟ್ ಅನಿಸುತ್ತೆ ಸ್ಟೇರಿಂಗು. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಸಿಗುತ್ತೆ ಓಡಿಸ್ಬೇಕಾದ್ರೆ. ಗಾಡಿ ರೈಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಟಾಟಾ ಕಾರಲ್ಲಿ ಎಲ್ಲ ನೋಡ್ತಾ ಇದ್ದೀವಿ ನಾವೀಗ. ಕೆಟ್ಟ ರೋಡಲ್ಲಿ ಓಡಿಸಿದಾಗ್ಲೂ ತುಂಬ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಹೋಯಿತು. ಒಳಗಡೆ ನಮಗೂ ಕೂಡ ಕಂಫರ್ಟ್ ಇತ್ತು. ಹೈವೇಸಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಬಾಡಿ ರೋಲ್ ಇದೆ. ಯೂಶಲಿ SUV ಅಥವಾ ಹೈಟ್ ಇರೋ ಡಿಸೈನ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಇದರಲ್ಲಿ ಹ್ಯಾಚ್ ಬ್ಯಾಕಲ್ಲೂ ಕೂಡ ನಮಗೆ ಒಂಚೂರು ಬಾಡಿ ರೋಲ್ ಫೀಲ್ ಆಗುತ್ತೆ. ಹೈ ಸ್ಪೀಡ್ಸಲ್ಲಿ ಲೇನ್ ಚೇಂಜಸ್ಸು, ಸ್ವಲ್ಪ ಟರ್ನ್ಸ್ ಎಲ್ಲ ಇದ್ದಾಗ ಅದೊಂದು ಸಾರ್ಟೆಡ್ ಆಗಿದ್ದಿದ್ರೆ ಪರ್ಫೆಕ್ಟ್ ರೈಡ್ ಕ್ವಾಲಿಟಿ ಅಂತ ಹೇಳ್ಬೋದು. ADAS ಫೀಚರ್ಸ್ ಏನೂ ಬರಲ್ಲ ಈ ಗಾಡೀಲಿ. ನಮಗೆ ಕ್ರೂಸ್ ಕಂಟ್ರೋಲ್ 1 ಸಿಗುತ್ತೆ, ಸೆಟ್ ಮಾಡಿಡ್ಬೋದು. ಇಮಿಡಿಯೇಟಾಗಿ ಈಸಿಯಾಗಿ ಡಿಟೆಕ್ಟ್ ಆಗುತ್ತೆ, ಕಂಫರ್ಟ್ ಆಗಿ ಓಡಿಸ್ಬೋದು ಗಾಡಿ. ಬ್ಲೈಂಡ್ ವ್ಯೂ ಕ್ಯಾಮ್ರಾಸ್ ಕೂಡ ಇದೆ. ಏನಂದರೆ ನಾವು ಲೇನ್ ಚೇಂಜ್ ಮಾಡ್ಬೇಕಾದ್ರೆ ಇಂಡಿಕೇಟರ್ ಹಾಕಿದ ತಕ್ಷಣ ನಮಗೆ ಲೆಫ್ಟ್ ಟು ರೈಟ್ ಕ್ಯಾಮ್ರಾಸ್ ಆನ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ಓವರ್ಟೇಕ್ ಎಲ್ಲ ಮಾಡಬೇಕಾದ್ರೆ. ಬ್ಲೈಂಡ್ ಸ್ಪಾಟಲ್ಲಿ ಏನಾದರೂ ಇದ್ದರೆ ಗಾಡಿಗಳು ನಮ್ಗೆ ಈಸಿಯಾಗಿ ಕಾಣುತ್ತೆ. ಮಿರರಲ್ಲಿ ಮಿಸ್ ಮಾಡಿದ್ದು ಇದರಲ್ಲಿ ಕಾಣುತ್ತೆ. ಆದರೆ ಇದ್ರ ಮಿರರು ಕೂಡ ಎಷ್ಟು ದೊಡ್ಡದಿದೆ ಅಂದರೆ ಕ್ಲಿಯರ್ ವಿಸಿಬಿಲಿಟಿ ಸಿಗುತ್ತೆ ನಮಗೆ ರೇರ್. ಈಗ ನೋಡಿ, ಫುಲ್ ಥ್ರಾಟಲ್ ತುಳಿದ್ರೂ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ಪೀಡ್ ಬಿಲ್ಡಪ್ ಆಗೋಕ್ಕೆ. ಆಗ್ತಿದ್ದಂಗೆ ನಮಗೆ ಒಳ್ಳೆ ಸ್ಪೀಡ್ ಸಿಗುತ್ತೆ. ಬ್ರೇಕಿಂಗ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ರೇರ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಸ್ವಲ್ಪ ಲೇನ್ ಚೇಂಜ್ ಮಾಡಿ ಸ್ಲೋ ಡೌನ್ ಮಾಡಿ ತೋರಿಸ್ತೀನಿ ನಿಮಗೆ. 100 ಹೋಗ್ತಾ ಇದ್ದೀವಿ. ಸೊ ಐ ಗೋ ಫುಲ್ ಆನ್ ದ ಬ್ರೇಕ್ಸ್. ವೆರಿ ಸ್ಟೇಬಲ್. ಕಾರು ಸ್ಟೇಬಲ್ ಆಗಿದೆ, ಕಾನ್ಫಿಡೆನ್ಸ್ ಕೊಡುತ್ತೆ ಬ್ರೇಕ್ಸ್. ಈಗ ನಾವು ಓಡಿಸ್ತಿರೋ ಡೀಸೆಲ್ ಇದು ನಮ್ಮ ಮಾರ್ಕೆಟ್ ಬೆಂಗಳೂರಲ್ಲಿ ಚೆನ್ನಾಗಿ ಓಡುತ್ತೆ, ಕರ್ನಾಟಕದಲ್ಲಿ ಚೆನ್ನಾಗಿ ಓಡುತ್ತೆ, ಸೌತಲ್ಲಿ ಚೆನ್ನಾಗಿ ಓಡುತ್ತೆ. ಆದರೆ ನಾರ್ತ್ ಹೋಗ್ತಿದ್ದಂಗೆ ಎಸ್ಪೆಷಲಿ ಡೆಲ್ಲಿಲಿ CNG ತುಂಬಾ ಪ್ರಮೋಟ್ ಮಾಡ್ತಾರೆ, ಅಲ್ಲಿನ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ. ಸೊ CNG ವೇರಿಯಂಟು ಎಲ್ಲ ಕಾರ್ ಬ್ರ್ಯಾಂಡಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪೋರ್ಟ್ಫೋಲಿಯೋಲಿ. ಎಲ್ಲರೂ ಆಫರ್ ಮಾಡಲ್ಲ. ನಮ್ಮ ಮಾರುತಿ ಹಾಗೂ ಟಾಟಾ, ಆಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಹೋಂಡಾ ಕೂಡ ರೆಟ್ರೋಫಿಟ್ ಮಾಡ್ತಾ ಇದ್ದಾರೆ ಶೋರೂಮ್ಸಲ್ಲಿ. ಸೊ ಅಷ್ಟು ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈಗ CNG ಕೂಡ ಓಡಿಸಿ ನೋಡ್ತೀನಿ. CNG ಯಾರಿಗೆ ಯೂಸ್ ಆಗುತ್ತೆ? ಮೋಸ್ಟ್ಲಿ ಇಲ್ಲಿ ಸೌತ್ ಇಂಡಿಯಲ್ಲಿ ಕ್ಯಾಬ್ ಆಪರೇಟರ್ಸ್ ಅವ್ರಿಗೆಲ್ಲ ಒಳ್ಳೆ ಮೈಲೇಜ್ ಸಿಗೋದ್ರಿಂದ CNG ಬೆಟರ್ ಆಪ್ಷನ್ ಆಗಿರುತ್ತೆ. ಆದರೆ ಅದರಲ್ಲಿ ಒಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಲ್ರೆಡಿ ಹೇಳಿದ್ದೀನಿ, ಹಿಂದ್ಗಡೆ ಬೂಟ್ ಸ್ಪೇಸ್ ಕಮ್ಮಿ ಆಗುತ್ತೆ. ಬೂಟ್ ಸ್ಪೇಸ್ ಕಮ್ಮಿ ಆದ ತಕ್ಷಣ ನೀವು ಈ ಕ್ಯಾಬ್ ಥರ ಯೂಸ್ ಮಾಡಿದಾಗ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಒಂಥರ ಅದು ವಿಯರ್ಡ್ ಬ್ಯಾಲೆನ್ಸ್ ಅಂದ್ಕೊಳ್ಳಿ. ನೀವು ಬೂಟ್ ಸ್ಪೇಸ್ ಬಿಟ್ಟು ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ, ಬಟ್ ಅವಾಗ ಕ್ಯಾರಿಯರು ಅಂಥದ್ದು ಏನಾದರೂ ಹಾಕಿಸ್ಕೋಬೇಕು, ಸೊ ದಟ್ ನೀವು ಟ್ರಿಪ್ಸ್ ಎಲ್ಲ ಮಾಡೋಕ್ಕಾಗುತ್ತೆ. ಸೊ ಈಗ CNG ವೇರಿಯಂಟ್ ಓಡಿಸಿ ತೋರಿಸ್ತೀನಿ ಹೇಗಿದೆ ಅಂತ. ಅದು ಬಿಟ್ಟು ಪೆಟ್ರೋಲ್ ವೇರಿಯಂಟು ಇದೆ, ಅದರಲ್ಲೇನು ಬದಲಾವಣೆ ಇಲ್ಲ. ಮುಂಚೆ ಏನಿತ್ತು ಪೆಟ್ರೋಲ್ ಹಾಗೇ ಇರುತ್ತೆ. ಸೊ CNGಯಲ್ಲಿ ನಮಗೆ ಹೆಂಗಿದೆ ಓಡಿಸೋಕ್ಕೆ ನೋಡೋಣ ಬನ್ನಿ. ಈಗ CNG ವೇರಿಯಂಟ್ ಓಡಿಸ್ತಾ ಇದ್ದೀನಿ. CNGಲ್ಲೂ ಕೂಡ ಲೀನಿಯರ್ ಪವರ್ ಡೆಲಿವರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇನಿಷಿಯಲಿ ಏನು ನಿಮಗೆ ಗಾಡಿ ಹೊರಟು ಕೂಡಲೇ ಪವರ್ ಸಿಗುತ್ತೆ, ಅದು ತುಂಬಾ ಕಮ್ಮಿ ಅನ್ನಿಸ್ತು ನನಗೆ.
ಸೊ ಅದನ್ನು ಒಂದ್ಸತಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಫುಲ್ ಸ್ಟ್ಯಾಂಡ್ ಸ್ಟಿಲಿಗೆ ಬಂದಿದ್ದೀನಿ. ಫಸ್ಟ್ ಗೇರಿಗೆ ಹಾಕಿದೆ, ಚೂರು ಡಿಕ್ಲಚ್ ಮಾಡಿದ್ರೆ ಹೋಗ್ತಾ ಇದೆ, ಇಲ್ಲ ಅಂದರೆ ತುಂಬಾ ಸ್ಲೋ ಆಗುತ್ತೆ ಹೋಗೋದು. ಆದರೆ ಇಲ್ಲಿ ನಾವು ಮಾತಾಡ್ತಿರೋದು ಸೇವಿಂಗ್ಸ್ ಬಗ್ಗೆ, ಸೊ ಇಟ್ ಶುಡ್ ಬಿ ಫೈನ್. ಇಮಿಡಿಯೇಟಾಗಿ ನೋಟಿಸ್ ಮಾಡೋದು ಕ್ಲಚ್ ಥ್ರೋ ಏನಿದೆ ಪೆಟ್ರೋಲಲ್ಲಿ ತುಂಬಾ ಕಮ್ಮಿ ಕಂಪೇರ್ಡ್ ಟು ದ ಡೀಸೆಲ್ ವೇರಿಯಂಟ್. ಸೊ ಸ್ವಲ್ಪ ಈಸಿನೂ ಇರುತ್ತೆ ಓಡ್ಸೋಕ್ಕೆ ಅನ್ಕೋಬೋದು. ಸೊ CNG ವೇರಿಯಂಟಲ್ಲೂ ಬರೀ ನಮ್ಗೊಂದು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರೋದು. CNG ಅಂದಮೇಲೆ ಪೆಟ್ರೋಲ್ ಇದ್ದೇ ಇರುತ್ತೆ. ಸೊ CNG ಟ್ಯಾಂಕ್ 2 ಬರುತ್ತೆ ಇದರಲ್ಲಿ. 37 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಬಿಟ್ಟು CNG ನಮಗೆ 60 ಲೀಟರ್ಸ್ ವಾಟರ್ ಕೆಪಾಸಿಟಿ ಅಂತಾರೆ. ಸೊ ಆ ಲೆಕ್ಕದಲ್ಲಿ ಸಿಗುತ್ತೆ. 2 30 ಲೀಟರ್ ಇದ್ದು ಟ್ಯಾಂಕ್ ಬರುತ್ತೆ. ಅದು ಬೂಟ್ ಸ್ಪೇಸಲ್ಲಿದೆ, ಅದರಲ್ಲಿ ಬೂಟ್ ಸ್ಪೇಸ್ ತಿಂದಿದೆ, ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಾಗಿದೆ ನಾನು. ಅದು ಬಿಟ್ಟರೆ ಇನ್ನೆಲ್ಲ ಎಕ್ಸ್ಪೀರಿಯನ್ಸು ಆಲ್ಮೋಸ್ಟ್ ಸೇಮ್. ಸೊ CNG ಸ್ವಿಚ್ ಮಾಡೋಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಅದು ಟಚ್ ಬಟನ್ ಅಂತಲೂ ಇಲ್ಲ, ಟಚ್ ಮಾಡಿದ್ರೆ ಆಫ್ ಆಗುತ್ತೆ. ಈಗ ಪೆಟ್ರೋಲ್ ಮೋಡಿಗೆ ಸ್ವಿಚ್ ಆಯಿತು. ಈಗ ಇದ್ರ ಪೆಟ್ರೋಲ್ ಮೋಡಲ್ಲಿ ಏನು ಡಿಫ್ರೆನ್ಸ್ ಇದೆ ನೋಡೋಣ. ಇಮಿಡಿಯೇಟ್ಲಿ ಸ್ವಲ್ಪ ಬೆಟರ್ ನೋಡ್ಬೋದು ಪರ್ಫಾರ್ಮೆನ್ಸು. ಡೌನ್ ಶಿಫ್ಟ್ ಮಾಡ್ತೀನಿ. ಹೌದು, ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇದೆ. CNGಲಿ ಒಂದು ಸ್ವಲ್ಪ ಕಮ್ಮಿ ಅನಿಸುತ್ತೆ. ಬಟ್ ಆಫ್ ಕೋರ್ಸ್ ಹೇಳೋದಲ್ಲ, ಮಾತಾಡ್ತಿರೋದು ಸೇವಿಂಗ್ಸ್ ಬಗ್ಗೆ. ಸೊ ಇಟ್ ಶುಡ್ ಬಿ ಫೈನ್. ಇದರ ಫ್ಯೂಯಲ್ ಎಫಿಷಿಯನ್ಸಿ ನಂಬರ್ಸು ಕೂಡ ಏನು ಕ್ಲೇಮ್ಡ್ ಇದೆ ನಿಮ್ಮ ಸ್ಕ್ರೀನಲ್ಲಿದೆ. ಈಗ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ ನಮ್ಗೆ ಇದರಲ್ಲೊಂದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ಬರುತ್ತೆ. CNGಗೆ ಸ್ಪೆಷಲಿ ಚೆನ್ನಾಗಿ ಓಡೋ ಥರ. ಅದು ಬಿಟ್ಟು ಒಂದು ಪೆಟ್ರೋಲ್ ಎಂಜಿನು ಬರುತ್ತೆ. 2 ಪೆಟ್ರೋಲ್ ಸ್ಪೆಸಿಫಿಕೇಶನ್ ಏನಂದರೆ ನಮಗೆ 88 PS ಆಫ್ ಪವರ್ ಹಾಗೂ 115 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಅದೇ CNG ಮೋಡ್ ಆ್ಯಕ್ಟಿವೇಟ್ ಆದಾಗ ನಮಗೆ 73.5 PS ಪವರ್ ಹಾಗೂ 103 ನ್ಯೂಟನ್ ಮೀಟರ್ ಟಾರ್ಕ್. ಸೊ ಸ್ಪೆಸಿಫಿಕೇಷನ್ಸಲ್ಲೂ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅದರಲ್ಲಿ ಒಂಚೂರು ಪವರ್ ಕಮ್ಮಿ ಇದೆ ಅಂತ. ಅದು ಬಿಟ್ಟರೆ ಓವರ್ ಆಲ್ ಇನ್ನೆಲ್ಲ ಸೇಮ್ ಇದೆ. ಸೊ ಈಗ ಮೇಯ್ನಾಗಿ ನಾವೇನು ವೆಯ್ಟ್ ಮಾಡಿ ನೋಡಬೇಕು ಅಂದರೆ ಪ್ರೈಸಿಂಗ್ ಎಷ್ಟಿರುತ್ತೆ ಅಂತ. ನಿಮ್ಮ ಗೆಸ್ ಏನು, ಎಷ್ಟು ಪ್ರೈಸ್ ಇದ್ದರೆ ಇದೊಂದು ಒಳ್ಳೆ ಡೀಲು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಅದು ಬಿಟ್ಟು ಪೆಟ್ರೋಲ್ ಎಂಜಿನ್ನು ಸಿಗುತ್ತೆ, ಪ್ಯೂರ್ ಪೆಟ್ರೋಲ್ ಎಂಜಿನ್. ಅದರಲ್ಲೂ ಸೇಮ್ ಸ್ಪೆಸಿಫಿಕೇಷನ್ಸ್ ಮುಂಚೆ ಹೇಳ್ದಂಗೆ. ಆದರೆ ಅದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂದರೆ 3 ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ. ಒಂದು 5 ಸ್ಪೀಡ್ ಮ್ಯಾನ್ಯುಯಲ್, ಇನ್ನೊಂದು 6 ಸ್ಪೀಡ್ DCA ಡ್ಯುಯಲ್ ಕ್ಲಚ್ ಆಟೋಮ್ಯಾಟಿಕ್, ಮೂರನೇದು 6 ಸ್ಪೀಡ್ AMT ಆಟೋಮೇಟೆಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸೊ ಎಲ್ಲ ಥರದ್ದು ಟ್ರಾನ್ಸ್ಮಿಷನ್ ಆಪ್ಷನ್ಸು ಪೆಟ್ರೋಲ್ ವೇರಿಯಂಟಿಗೆ ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲೂ ಇದ್ದಿದ್ದರೆ ಆಮೇಲೆ ಡೀಸೆಲಲ್ಲೂ ಇದ್ದಿದ್ದರೆ ತುಂಬಾ ವೈಡ್ ವೆರೈಟಿ ಆಫ್ ಆಪ್ಷನ್ ಸಿಗ್ತಿತ್ತು. ಬಟ್ ಸ್ಯಾಡ್ಲಿ ಕೊಟ್ಟಿಲ್ಲ ಟಾಟಾ ಅವರು. ಆಮೇಲೆ ಅವ್ರು ಕೊಡೋದೂ ನನಗೆ ಡೌಟು, ಯಾಕಂದರೆ ತುಂಬ ವರ್ಷಗಳು ತಗೋತಾರೆ ಅವ್ರು ಇನ್ನೊಂದು ವೇರಿಯಂಟ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ. ಸೊ ಇದು ಫುಲ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಟಾಟಾ ಆಲ್ಟ್ರಾಸ್, ಒಂದು ಹ್ಯಾಚ್ ಬ್ಯಾಕ್. ಈಗ SUV ಜಮಾನದಲ್ಲಿ ನಿಮಗೆ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್.